ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಕಜ್ಜಾಯ. ಬನ್ನಿ ನಾ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಅಕ್ಕಿನ 1 ಡೇ ಬಿಫೋರ್ ನೆನೆಸಿ ಅದನ್ನು ನೆರಳಲ್ಲೇ ಡ್ರೈ ಮಾಡಬೇಕು. ಒಂದು 3-4 ಅವರ್ ಡ್ರೈ ಆದರೂ ಸಾಕು. ಅದು ಸ್ವಲ್ಪ ಹಸಿ ಇರೋವಾಗಲೇ ಮಿಕ್ಸಿಗೆ ಹಾಕ್ಕೊಂಡು ಫುಲ್ ನೈಸ್ ಪುಡಿ ಮಾಡ್ಕೋಬೇಕು. ಏನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿರ್ತೀರ ಅದು ಜರಡೆ ಮಾಡ್ಕೊಳ್ಳಿ. ಜರಡೆ ಮಾಡ್ಕೊಂಡು ಲಾಸ್ಟಿಗೆ ಏನು ಸಿಗುತ್ತೆ ಅದನ್ನೂ ಎಲ್ಲ ಸೇರಿಸಿ ಇನ್ನೊಂದು ಸಲ ಹಾಕ್ಕೊಂಡ್ರೆ ನಿಮಗೆ ಜಾಸ್ತಿ ವೇಸ್ಟ್ ಬರಲ್ಲ. ಒಂದು 2-3 ಸ್ಪೂನಷ್ಟೇ ಉಳ್ಕೊಳ್ಳೋದು. ಬೆಲ್ಲ ಪುಡಿ ಮಾಡಿ ಇಟ್ಕೊಳ್ಳಿ. ನಾನು 2 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ. ಅಕ್ಕಿ ಹಸಿ ಜರಡೆ ಮಾಡಿರೋದು, ಎಳ್ಳು, ಗಸಗಸೆ ಮತ್ತು ಏಲಕ್ಕಿ ಪುಡಿ ಮತ್ತು 1 ಗ್ಲಾಸಷ್ಟು ನೀರು. 1 ಗ್ಲಾಸ್ ಅಕ್ಕಿ 2 ಬೌಲ್ ಬೆಲ್ಲ ತೊಗೊಂಡಿರೋದು. ನೀರು ಚಿಕ್ಕ ಗ್ಲಾಸ್ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಕಜ್ಜಾಯಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ, ಅದು ನೋಡ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಬಿಟ್ರೆ ಪಾಕ ಚೆನ್ನಾಗಿ ಬರಲ್ಲ. ಕಜ್ಜಾಯ ಏನಿದ್ರು ಬೆಲ್ಲದಲ್ಲೇ ಪಾಕ ಆಗಬೇಕು. ನೀರು ಮತ್ತು ಬೆಲ್ಲ ಸ್ಟೌವಲ್ಲಿ ಇಟ್ಬಿಟ್ಟು ಅದನ್ನ ಕರೆಕ್ಟಾಗಿ ತಿರುಗಿಸ್ತಾ ಇರಿ. ಒಂದು 5-10 ನಿಮಿಷಕ್ಕೆಲ್ಲ ಪಾಕ ಬರುತ್ತೆ. ನೀವು ಪಾಕ ಚೆಕ್ ಮಾಡ್ಕೊಳ್ಳೋಕ್ಕೆ 1-2 ವಿಧಾನ ಇರುತ್ತೆ. ಒಂದು ನೀರಿಗೆ ಹಾಕ್ಬಿಟ್ಟು 1 ಡ್ರಾಪ್ ಅದು ಗಂಟಾದರೆ ಪಾಕ ಬಂದಿದೆ ಅಂತ, ನೀರಲ್ಲಿ ಕಲಿಸ್ಕೊಂಡ್ರೆ ಇನ್ನೂ ಪಾಕ ಬಂದಿಲ್ಲ ಅಂತ. ನೋಡಿ, ಇವಾಗ ನೀರಿಗೆ ಹಾಕ್ತಾಯಿದ್ದೀನಿ, ಅದಿನ್ನೂ ಪಾಕ ಬಂದಿಲ್ಲ, ಕಲಿಸ್ಕೊಂತು. ಇನ್ನೊಂದು ವಿಧಾನ ಕೈಯಲ್ಲಿ ಹಿಂಗೆ ತೆಗೆದು ನೋಡೋದು, ಅದು ಎಳೆ ಪಾಕ ಬರುತ್ತಲ್ಲ ಆ ಥರ ಸ್ವಲ್ಪ ಗಟ್ಟಿ ಬರಬೇಕು, ತುಂಬ ಎಳೆ ಪಾಕ ಬೇಡ. ಮತ್ತು ಎಳ್ಳು, ಗಸಗಸೆ ಎಲ್ಲ ಏನು ಫ್ರೈ ಮಾಡಿದಿರ ಹಾಗೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಹಸಿಟ್ಟು ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಕಜ್ಜಾಯದ ಹಸಿಟ್ಟು ಯಾವಾಗಲೂ ಸ್ವಲ್ಪ ತೆಳು ಇರಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಗಟ್ಟಿ ಆಗುತ್ತೆ. ಸೊ ತೆಳುವೇ ಮಾಡ್ಕೊಳ್ಳಿ, ಏನೂ ಅದು ಪ್ರಾಬ್ಲಮ್ ಆಗೋಲ್ಲ, ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ. ತುಂಬ ಹಸಿಟ್ಟು ಹಾಕ್ಬಿಟ್ಟು ಗಟ್ಟಿ ಮಾಡ್ಕೊಂಬಿಟ್ರೆ ನೀವು ಕಜ್ಜಾಯ ಚೆನ್ನಾಗಿ ಬರಲ್ಲ. ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋರು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೋಬೋದು. ನಮ್ಮದು ಸ್ವಲ್ಪ ಲೈಟಾಗಿರುತ್ತೆ ಸ್ವೀಟ್ ಯಾರೂ ಇಷ್ಟಪಡಲ್ಲ ಜಾಸ್ತಿ ಮನೇಲಿ. ನೋಡಿ, ಈ ಥರ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಂಡು ಇಷ್ಟ ಅದಕ್ಕೆ ಬಂದಮೇಲೆ ಹಸಿಟ್ಟು ಹಾಕಲ್ಲ, ಅದನ್ನು ಚೆನ್ನಾಗಿ ತಿರುಗಿಸಿ ಒಂದು 5-10 ನಿಮಿಷ ಬೇಯಕ್ಕಿಟ್ರೆ ಸಾಕು. ನೋಡಿ, ಹಿಂಗೆ ತೊಗೊಂಡ್ರೆ ಸ್ಪೂನ್ಗೂ ಅಂಟ್ಕೋಬಾರ್ದಿದು, ಆವಾಗ ತಟ್ಟಕ್ಕೆ ಈಸಿಯಾಗಿರುತ್ತೆ. ಸ್ಪೂನ್ಗೆ ಅಂಟುತ್ತಾ ಇದ್ದರೆ ನಿಮಗೆ ತಟ್ಟಕ್ಕೆ ಬರಲ್ಲ. ನೋಡಿ, ಕೈಗೂ ಅಂಟ್ತಾ ಇಲ್ಲ, ಈ ಥರ ಬರಬೇಕು ಪಾಕ. ಇದನ್ನು ಒಂದು ಪೇಪರ್ ಮೇಲೆ ತಟ್ಟಿ ಬೇಯಿಸ್ಕೊಳ್ಳೋದಷ್ಟೇ. ಸ್ವಲ್ಪ ಎಣ್ಣೆ ಸವರಿಸ್ಕೊಂಡು ತಟ್ಟಿ. ಈ ಥರ ಕೆಲವರು ಹಿಂಗೆ ಮಧ್ಯ ಹೋಲ್ ಮಾಡಿನೂ ಮಾಡ್ತಾರೆ, ಕೆಲವರು ಹಾಗೇನೂ ತಟ್ತಾರೆ. 2 ಥರ ತೋರಿಸಿದ್ದೀನಿ ನಾನು. ಸಣ್ಣ ಉರಿಲೇ ಬೇಯಿಸಿ, ಇಲ್ಲಾಂದರೆ ಬೇಗ ಕೆಂಪಾಗುತ್ತೆ, ಒಳಗಡೆ ಬೆಂದಿರಲ್ಲ. ಇದು ಎಣ್ಣೆ ಏನು ಕುಡಿಯಲ್ಲ, ಸ್ವಲ್ಪ ಬೇಗನೆ ಬೇಯ್ಕೊಳ್ಳುತ್ತೆ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಅಕ್ಕಿ 1 ದಿನ ನೆನೆಸಿದ್ರೆ ಸಾಕು. ತುಂಬ ಜನ 3 ದಿನ ನೆನೆಸ್ಬೇಕು, ನೀರು ಚೇಂಜ್ ಮಾಡಿ ಅಂತೆಲ್ಲ ಹೇಳ್ತಾರೆ. ನಾನು ಜಸ್ಟ್ 1 ಡೇ ನೆನೆಸಿದಷ್ಟೇ, ಚೆನ್ನಾಗೇ ಬಂತು. ನೋಡಿ, ಇಷ್ಟು ಬೆಂದರೆ ಸಾಕು. ತೆಗೆದ್ಬಿಟ್ಟು ಸ್ಟ್ರೈನ್ ಮಾಡೋಕ್ಕೆ ಬಿಡ್ತೀವಿ. ಮತ್ತು ಕೆಲವರು ಎಣ್ಣೆ ತೆಗಿತಾರೆ ಕಜ್ಜಾಯದಲ್ಲಿ. ನಾವು ಎಣ್ಣೆನೂ ತೆಗಿಯಲ್ಲ, ಯಾಕಂದರೆ ಇದರಲ್ಲಿ ಜಾಸ್ತಿ ಎಣ್ಣೆ ಇರಲ್ಲ. ಕ್ಲೀನಾಗಿ ಸ್ಟ್ರೈನ್ ಆಗೋಕ್ಕೆ ಬಿಟ್ಟರೆ ಸಾಕು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.